ಪ್ರಾಪರ್ಟಿಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಕಡಿಮೆ ಸಂಬಳದಲ್ಲಿ ಮನೆ ಖರೀದಿ ಸಾಧ್ಯವೇ? ಬನ್ನಿ ಈ ಟಾಪಿಕ್ ಬಗ್ಗೆ ಇಂದು ಮಾತನಾಡೋಣ. ನಿಮ್ಮ ಸಂಬಳ 20 ರಿಂದ 30 ಸಾವಿರ ಇದೆಯಾ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ ಕೊನೆವರೆಗೂ ನೋಡಿ. ಭಾರತದಲ್ಲಿ ಸಾಮಾನ್ಯವಾಗಿ 20 ರಿಂದ 40 ಸಾವಿರ ಸಂಬಳ ಪಡೆಯುವ ಮಿಡಲ್ ಕ್ಲಾಸ್ ಜನರೇ ಹೆಚ್ಚು. ಈ ವರ್ಗದ ಜನರಿಗೆ ಸ್ವಂತ ಮನೆಯ ಕನಸು ಇರಬಾರ್ದಾ? ಖಂಡಿತ ಇರಬೇಕು. ಆದರೆ ಅದಕ್ಕೆ ಪಕ್ಕಾ ಪ್ಲಾನಿಂಗ್ ಕೂಡ ಬೇಕು. ಈಗ ಕಡಿಮೆ ಸಂಬಳ ವರ್ಸಸ್ ಲೋನ್ ರಿಯಾಲಿಟಿ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಬ್ಯಾಂಕ್ ಏನು ನೋಡುತ್ತೆ ತಿಳ್ಕೊಳ್ಳೋಣ ಬನ್ನಿ. ನಿಮ್ಮ ತಿಂಗಳ ಸಂಬಳ, EMI ಅನ್ನು ಎಷ್ಟು ಕಟ್ಟಬಹುದು, ಈಗಾಗಲೇ ಯಾವುದಾದ್ರೂ ಲೋನ್ಸ್ ಇದೆಯಾ, ಕ್ರೆಡಿಟ್ ಸ್ಕೋರ್ ಹೇಗಿದೆ ಅಂತ ಚೆಕ್ ಮಾಡುತ್ತೆ. ಉದಾಹರಣೆಗೆ ನಿಮ್ಮ ಸಂಬಳ 30 ಸಾವಿರ ಅಂದುಕೊಂಡ್ರೆ EMI ಮಾಸಿಕ 12 ಸಾವಿರಕ್ಕೆ ಅರ್ಹ. ಇದಕ್ಕೆ ಸಿಗುವ ಲೋನ್ ಸುಮಾರು 18 ರಿಂದ 22 ಲಕ್ಷ. ಇಲ್ಲಿ ಕ್ಲಾರಿಟಿ ಬೇಕು. ಯಾಕಂದ್ರೆ ಕಡಿಮೆ ಸ್ಯಾಲರಿ ಇದ್ದಾಗ 1 ಕೋಟಿ ಬೆಲೆ ಬಾಳುವ ಮನೆ ನೋಡೋದು ತಪ್ಪು. ಅಂದಹಾಗೆ ಯಾವ ಮನೆ ಖರೀದಿಸಲು ಸಾಧ್ಯ? ಕಡಿಮೆ ಸಂಬಳದವರಿಗೆ ಇರುವ ಸೂಕ್ತ ಆಯ್ಕೆಗಳನ್ನು ಈಗ ತಿಳಿದುಕೊಳ್ಳೋಣ. ಮೊದಲ ಆಯ್ಕೆ ಬಜೆಟ್ ಅಪಾರ್ಟ್ಮೆಂಟ್. 25 ರಿಂದ 35 ಲಕ್ಷ ರೇಂಜ್, ಸಿಟಿ ಔಟ್ಸ್ಕರ್ಟ್ನಲ್ಲಿ ಇರುವ 1 BHK ಅಥವಾ ಕಾಂಪ್ಯಾಕ್ಟ್ 2 BHK ಅಪಾರ್ಟ್ಮೆಂಟ್ ಅನ್ನು ಖರೀದಿ ಮಾಡಬಹುದು. ಎರಡನೇ ಆಯ್ಕೆ ಸರ್ಕಾರಿ ವಸತಿ. ಸಬ್ಸಿಡಿ ಸಿಗುತ್ತೆ ಮತ್ತು ಕಡಿಮೆ EMI. ಇಲ್ಲಿ ಮನೆ ಪಡೆಯಲು ಹೆಚ್ಚು ಸಮಯವನ್ನು ಕಾಯಬೇಕಾಗುತ್ತೆ. ಅಂದಹಾಗೆ ಈ ತಪ್ಪನ್ನು ಖಂಡಿತ ಮಾಡಲೇಬಾರದು. ಕಡಿಮೆ ಸಂಬಳ ಇದ್ದಾಗ ಲಕ್ಸುರಿ ಫ್ಲಾಟ್ಸ್ ಖರೀದಿಸಿದ್ರೆ ಮೇಂಟೆನೆನ್ಸ್ ಹೊರೆ ಹೆಚ್ಚು. ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಮೇಲೆ ಹೂಡಿಕೆ ರಿಸ್ಕ್ ಜಾಸ್ತಿ. ಈಗ EMI ಕ್ಯಾಲ್ಕುಲೇಷನ್ ರಿಯಾಲಿಟಿ ಚೆಕ್ ಮಾಡೋಣ. ಲೋನ್ ಮೊತ್ತ 20 ಲಕ್ಷ ರೂಪಾಯಿ ಆದ್ರೆ ಕಂತುಗಳನ್ನ 25 ವರ್ಷ ಕಟ್ಟಬೇಕು. ಆಗ EMI 15 ಸಾವಿರ ರೂಪಾಯಿ ಆಗಲಿದೆ. ಅಂದಹಾಗೆ ಭವಿಷ್ಯದಲ್ಲಿ ನಿಮ್ಮ ಸ್ಯಾಲರಿ ಹೆಚ್ಚಲಿದೆ ಅನ್ನೋದನ್ನ ಗಮನದಲ್ಲಿರಿಸಿ. ಒಂದು ಉಪಯುಕ್ತ ಟಿಪ್ಸ್ ಏನಂದ್ರೆ, ಮೊದಲ ಮನೆ ಮೇಲೆ ಇನ್ವೆಸ್ಟ್ ಮಾಡೋದು ವಾಸ್ತವ್ಯ ಸಲುವಾಗಿ, ಅದು ಲಕ್ಸುರಿ ಇನ್ವೆಸ್ಟ್ಮೆಂಟ್ ಆಗಿರಬಾರ್ದು. ಅಂದಹಾಗೆ ಸರ್ಕಾರ ಸಬ್ಸಿಡಿ ಲಾಭವನ್ನು ಪಡೆಯಬೇಕು. ಬಹಳ ಜನಕ್ಕೆ ಇದು ಗೊತ್ತಿಲ್ಲ. ಸ್ವಂತ ಮನೆಯ ಕನಸು ಕಂಡಿರುವವರಿಗೆ ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ ಸಬ್ಸಿಡಿ ನೀಡಲಿದೆ ಎಂಬುದು ಹಲವರಿಗೆ ಗೊತ್ತಿಲ್ಲ. ಈ ಯೋಜನೆ ಅಡಿಯಲ್ಲಿ 2 ರಿಂದ 2.67 ಲಕ್ಷ ಸಬ್ಸಿಡಿ ಸಾಧ್ಯ. ಅಂದಹಾಗೆ ಇದು ಮೊದಲ ಬಾರಿ ಮನೆ ಖರೀದಿ ಮಾಡುವವರಿಗೆ ಮಾತ್ರ ಅನ್ವಯ ಆಗಲಿದೆ. ಇದರಿಂದ EMI ಕಡಿಮೆ ಆಗುತ್ತೆ, ಲೋನ್ ಎಲಿಜಿಬಿಲಿಟಿ ಕೂಡ ಹೆಚ್ಚುತ್ತೆ. ಈಗ ಮನೆ ಖರೀದಿ ಸಮಯದಲ್ಲಿನ ಸಾಮಾನ್ಯ ತಪ್ಪುಗಳ ಬಗ್ಗೆ ತಿಳಿಯೋಣ. ಭಾವುಕರಾಗಿ ಮನೆ ಖರೀದಿ ಮಾಡೋದು, EMI ಕೆಪಾಸಿಟಿ ಮೀರಿದ ಲೋನ್, ಡಾಕ್ಯುಮೆಂಟ್ಸ್ ಚೆಕ್ ಮಾಡದೆ ಖರೀದಿ, ಭವಿಷ್ಯದಲ್ಲಿ ಮ್ಯಾನೇಜ್ ಮಾಡಬಹುದು ಅನ್ನೋ ಭ್ರಮೆ, ಇವು ಮಿಡ್ಲ್ ಕ್ಲಾಸ್ ಜನರ ಜೀವನವನ್ನ ಕಷ್ಟಕ್ಕೆ ನೂಕುತ್ತೆ. ಹೀಗಾಗಿ ಸ್ಮಾರ್ಟ್ ಡಿಸಿಷನ್ ಮುಖ್ಯ. ಒಟ್ಟಾರೆ ಹೇಳೋದಾದ್ರೆ ಕಡಿಮೆ ಸಂಬಳದಲ್ಲೂ ಮನೆ ಖರೀದಿ ಸಾಧ್ಯ, ಆದರೆ ಸರಿಯಾದ ಸಲಹೆ ಬೇಕಾಗುತ್ತೆ. ನಿಮ್ಮ ಸಂಬಳ ಎಷ್ಟು? ಕಾಮೆಂಟ್ ಬರೆಯಿರಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನಾವು ಕೊಡ್ತೀವಿ. ಈ ವಿಡಿಯೋ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.